ಓಂ ಶಾಂತಿ. ಸಾಕಾರ ಮುರಳಿಯಾಗಿದೆ. ಇವತ್ತಿನ ತಾರೀಕಾಗಿದೆ 30/3/26. मीठे बच्चे, शिव बाबा के इस रचे हुए रुद्र यज्ञ की तुम्हें बहुत बहुत संभाल करनी है. ತಂದೆ ತಿಳಿಸ್ತಾರೆ, ಮತದಾದ ಮಕ್ಕಳೇ, ಶಿವ ಬಾಬಾ ಅವರು ರಚಿಸಿರುವಂತಹ ಈ ರುದ್ರಜ್ಞಾನ ಯಜ್ಞದ ಬಹಳ ಬಹಳ ಸಂಭಾಲನೆಯನ್ನು ತಾವು ಮಾಡಬೇಕು. ಯೇ ಹೇ ಬೇಹದ್ ಕಿ ಯಜ್ಞ ಸ್ವರಾಜ್ಯ ಪಾನೆ ಕೇಳಿ. ಇದಾಗಿದೆ ಅನಂತವಾದ ಯಜ್ಞ ಸ್ವರಾಜ್ಯವನ್ನ ಪಡೆಯಕ್ಕೋಸ್ಕರ. ಪ್ರಶ್ನೆ, ಇಸ್ ರುದ್ರ ಯಜ್ಞ ಕಾ ರೆಸ್ಪೆಕ್ಟ್ ಕಿನ್ ಬಚ್ಚೋಂ ಕೋ ರಹತಾ. ಈ ರುದ್ರ ಯಜ್ಞದ ಗೌರವ ಯಾವ ಮಕ್ಕಳಿಗೆ ಇರುತ್ತೆ? ಉತ್ತರ ಆಗಿದೆ, जो इसकी विशेषताओं को जानते तुम्हें पता है कि इस रुद्र यज्ञ से हम कौड़ी से हीरे जैसे बनते. ಯಾರಿಗೆ ಈ ವಿಶೇಷತೆ ಗೊತ್ತಿರುತ್ತೆ? ತಮಗೆ ಗೊತ್ತಿದೆ, ಈ ರುದ್ರ ಯಜ್ಞದಲ್ಲಿ ನಾವು ಗವ್ವೆ ಎಷ್ಟು ಆದಾಗ ವಜ್ರ ಸಮಾನ ಆಗತ್ತೆ. इसमें सारी पुरानी दुनिया स्वाहा होती, इस पुरानी शरीर को भी स्वाहा कर. ಈ ಹಳೆ ಪ್ರಪಂಚನು ಇದರಲ್ಲಿ ಸ್ವಾಹ ಆಗತ್ತೆ. ಈ ಹಳೆ ದೇಹನು ಸ್ವಾಹ ಮಾಡಬೇಕಾಗಿದೆ. कोई भी ऐसा बेकायदे कर्म ना हो जिससे यज्ञ में विघ्न पड़े. जब ऐसा विघ्न रहे तब रेस्पेक्ट रख सकते हो. ಯಾವುದೇ ಅಂತಹ ನೇಮದ ವಿರುದ್ಧ ಕರ್ಮವನ್ನ ಮಾಡಬೇಡಿ. ಇದರಿಂದ ಯಜ್ಞದಲ್ಲಿ ವಿಘ್ನ ಬೀಳುವ ರೀತಿ. ಈ ರೀತಿ ಗಮನವನ್ನ ಇಟ್ಟಾಗ ನಾವು ಗೌರವವನ್ನ ಇಟ್ಕೊಂಡಂಗೆ. ಹಾಡಾಗಿದೆ, ಮಾತಾ ಓ ಮಾತಾ ತು ಸಬ್ಕಿ ಭಾಗ್ಯವಿದಾತ. ಮಾತೆ ಓ ಮಾತೆ, ನೀನು ಎಲ್ಲರ ಭಾಗ್ಯವಿದಾತೆ ಆಗಿದೆಯಾ. ಓಂ ಶಾಂತಿ. बच्चों ने गीत सुना, जिन्होंने बनाया वो तो बेचारे माता को जानते ही नहीं. ಮಕ್ಕಳು ಈ ಹಾಡನ್ನ ಮಾಡಿದ್ರು, ಪಾಪ ಯಾರು ತಯಾರು ಮಾಡಿದ್ರು ಅವರಿಗೆ ಈ ಮಾತೆಯ ಹರಿವೇ ಇಲ್ಲ. नाम सुरा है जगदम्बा परंतु वो कौन थी क्या करके गई ये किसको पता. ಹೆಸರನ್ನ ಕೇಳಿದರೆ ಜಗದಂಬೆ ಅಂತ, ಆದ್ರೆ ಅವರು ಯಾರು ಏನ್ ಮಾಡಿ ಹೋದ್ರು ಇದರ ಅರಿವೇ ಯಾರಿಗೂ ಇಲ್ಲ. सिवाय तुम बच्चों के जगदम्बा है तो जरूर बाप भी है, बच्चियां भी है और बच्चे भी हैं. ನೀ ಮಕ್ಕಳು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ಜಗದಂಬನು ಖಂಡಿತ ಇದ್ದಾರೆ, ತಂದೆನೂ ಇದ್ದಾರೆ, ಮಕ್ಕಳು ಇದ್ದಾರೆ, ಮತ್ತೆ ಹೆಣ್ಮಕ್ಳು ಇದ್ದಾರೆ. जो जगदम्बा के पास जाते उनके बुद्धि में ये समझ नहीं है, सिर्फ मूर्ति पूजारी हैं, ದೇವಿ ಕೆ ಆಗಿ ಜಾಕರ್ ಭೀಕ್ ಮಾತ್. ಯಾರು ಜಗದಂಬನ ಮುಂದೆ ಹೋಗ್ತಾರೆ, ಮೂರ್ತಿಯ ಮುಂದೆ ನಿಂತ್ಕೊಂತಾರೆ, ಆದರೆ ಬುದ್ಧಿಯಲ್ಲಿ ಅರಿವಿಲ್ಲ, ಪೂಜಾರಿ ಆಗಿರ್ತಾರೆ. ದೇವಿಯ ಮುಂದೆ ಹೋಗಿ ಭಿಕ್ಷೆಯನ್ನ ಬೇಡ್ತಾರೆ. ಆಗ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಯಜ್ಞ ಹೈ, ಇಸ್ಕಾ ಕ್ರಿಯೇಟರ್ ಹೈ ಮಾತ್ ಪಿತಾ ತತತ್ವ. ಈಗ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಆಗಿದೆ. ಇದರ ಒಂದು ರಚಯಿತ ತಂದೆ ತಾಯಿ, ಜೊತೆಗೆ ತಾವು ಸಹ. तुम भी इस यज्ञ के क्रिएटर हो, तुम सब बच्चों को इस यज्ञ की बड़ी संभाल करनी है. ತಾವು ಈ ಯಜ್ಞದ ರಚಯಿತ ಆಗಿದ್ದೀರಾ, ತಾವು ಮಕ್ಕಳು ಈ ಯಜ್ಞದ ಬಹಳ ಸಂಭಾಲನೆಯನ್ನ ಮಾಡಬೇಕಾಗಿದೆ. यज्ञ के लिए बहुत रेस्पेक्ट रखना चाहिए, यज्ञ की पूरी संभाल की जाए. ಯಜ್ಞಕ್ಕೆ ಬಹಳ ಗೌರವವನ್ನು ಇಟ್ಕೋಬೇಕು, ಯಜ್ಞದ ಸಂಪೂರ್ಣ ಸಂಪಾದನೆಯನ್ನ ಮಾಡಬೇಕು. ये है हेड ऑफिस और भी ब्रांचेस से मम्मा बाबा और बच्चे अपना भविष्य हीरे जैसे बना रहे इस यज्ञ के द्वारा. ಇದಂತೂ ಹೆಡ್ ಆಫೀಸ್ ಆಗಿದೆ, ಬೇರೆ ಬೇರೆ ಬ್ರಾಂಚಸ್ಸು ಇದೆ. ಮಮ್ಮ ಬಾಬಾ ಮತ್ತೆ ತಾವು ಮಕ್ಕಳು ಭವಿಷ್ಯವನ್ನ ವಜ್ರ ಸಮಾನ ಮಾಡ್ಕೊಂತಿದ್ದೀರಾ ಈ ಯಜ್ಞದ ಮುಖಾಂತರ. तो ऐसे यज्ञ की कितनी संभाल और इज्जत रखनी चाहिए, कितना लव होनी चाहिए. ಅಂದ ಮೇಲೆ ಈ ಯಜ್ಞದ ಸಂಪಾಲನೆ ಎಷ್ಟು ಗೌರವದಿಂದ ಇಟ್ಕೋಬೇಕು, ಎಷ್ಟು ಪ್ರೀತಿ ಇರಬೇಕು. ये हमारी मम्मा जगदम्बा यज्ञ है, मम्मा बाबा का यज्ञ तो हमारा यज्ञ है. ಇದು ನಮ್ಮ ತಂದೆ ತಾಯಿ ಜಗದಂಬನ ಯಜ್ಞ ಆಗಿದೆ.
ಮಮ್ಮ ಬಾಬೋರ ಯಜ್ಞ ಅಂದರೆ ನಮ್ಮ ಯಜ್ಞ ಆಗಿದೆ. यज्ञ की वृद्धि करनी होती कि यज्ञ में आकर बहुत बच्चे अपने बाबा से वर्षा लें, बल खुद नहीं ले सकते, खुद को फुर्सत नहीं तो अच्छा औरों को निमंत्रण देना चाहिए. ಯಜ್ಞದ ವೃದ್ಧಿಯನ್ನು ಮಾಡಬೇಕು. ಯಜ್ಞದಲ್ಲಿ ಅನೇಕ ಮಕ್ಕಳು ಬಂದು ತಂದೆಯಿಂದ ಆಸ್ತಿ ಪಡೆಯಿರಿ. ಬಲೆ ಸ್ವಯಂ ಆಗೋದಿಲ್ಲ, ಸಮಯ ಇಲ್ಲ, ಆದರೆ ಇತರರಿಗೆ ನಿಮಂತ್ರಣವನ್ನು ನೀಡಬೇಕಾಗಿದೆ. इसका नाम ही है राजस्व अश्वमेध ज्ञान यज्ञ, जिससे स्वराज्य मिलता. इस यज्ञ में पुरानी शरीर को भी स्वाहा करना हो. ಇದರ ಹೆಸರಾಗಿದೆ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞ. ಇದರಿಂದ ಸ್ವರಾಜ್ಯ ಸಿಗತ್ತೆ. ಈ ಯಜ್ಞದಲ್ಲಿ ಹಳೆ ದೇಹವನ್ನು ಸ್ವಾಹ ಮಾಡಬೇಕು. ಬಾಬಾ ಕಾ ಬನ್ ಜಾನಾ ಯೇ ಕೋಯಿ ಯಜ್ಞ ಕೋಯಿ ಮಕಾನ್ ನಹಿ, ಯೇ ಹೇ ಬೇಹದ್ ಕಿ ಬಾತ್. ತಂದೆ ಮಗು ಆಗೋದು ಅಂದರೆ ಇದೇನು ಮನೆಯಲ್ಲ, ಇದು ಅನಂತವಾದ ಮಾತು. जिस यज्ञ में सारे विश्व स्वाहा होनी है, आगे चल तुम देखा इस यज्ञ का कितना रिकॉर्ड रखते. ಇನ್ನು ಮುಂದೆ ಹೋಗಿ ಈ ಯಜ್ಞದಲ್ಲಿ ಇಡೀ ವಿಶ್ವ ಸ್ವಾಹ ಆಗತ್ತೆ. ನೀವೇ ನೋಡ್ತೀರಾ ಯಜ್ಞದ ಗೌರವ ಎಷ್ಟಿರುತ್ತೆ. यहाँ बहुतों को रिकॉर्ड नहीं है, इतने सब यज्ञ के बच्चे हैं. ಇಲ್ಲಿ ಅನೇಕರಿಗೆ ಗೌರವನೇ ಇಲ್ಲ, ಯಜ್ಞದ ಮಕ್ಕಳಾಗಿದ್ದಾರೆ. बच्चे पैदा होते हैं तो इस यज्ञ की इतनी इज्जत रखनी होती, परंतु बहुत है जिसको कदर नहीं होती. ಮಕ್ಕಳು ಜನ್ಮವನ್ನು ಪಡೀತಾರೆ, ಈ ಯಜ್ಞದ ಗೌರವ ಎಷ್ಟಿಟ್ಕೋಬೇಕು, ಆದರೆ ಬಹಳಷ್ಟು ಜನಕ್ಕೆ ಇದರ ಮಹತ್ವದ ಅರಿವೇ ಇಲ್ಲ. ये इतना बड़ा यज्ञ है जिससे मनुष्य कौड़ी से हीरे जैसा भ्रष्टाचारी से श्रेष्ठाचारी बनते. इसलिए बाबा कहते बल यज्ञ रचते हो, एक भी श्रेष्ठाचारी बना तो अहो सौभाग्य. ಎಷ್ಟು ದೊಡ್ಡ ಯಜ್ಞ ಆಗಿದೆ. ಮನುಷ್ಯ ಗೌವೆಯಿಂದ ವಜ್ರ ಸಮಾನ ಆಗ್ತಾನೆ, ಭ್ರಷ್ಟಾಚಾರಿಯಿಂದ ಶ್ರೇಷ್ಠಾಚಾರಿ ಆಗ್ತಾನೆ. ಅದಕ್ಕೆ ಬಾಬಾ ಅಂತಾರೆ ಬರೀ ಯಜ್ಞವನ್ನ ರಚನೆ ಮಾಡಿ. ಒಬ್ಬರು ಶ್ರೇಷ್ಠಾಚಾರಿ ಆದರೂ ಅಹೋ ಸೌಭಾಗ್ಯ ಆಗಿದೆ. इतने लाखों मंदिर आदि वहाँ कोई श्रेष्ठाचारी नहीं बनते, यहाँ तो सिर्फ 3 पैर पृथ्वी के चाहिए. ಇಷ್ಟೊಂದು ಲಕ್ಷಾಂತರ ಮಂದಿರಗಳಿದೆ, ಅಲ್ಲಿ ಯಾರೂ ಶ್ರೇಷ್ಠಾಚಾರಿ ಆಗುವ ಮಾತೇ ಇರಲ್ಲ. ಇಲ್ಲಂತೂ 3 ಅಡಿ ಭೂಮಿ ಬೇಕಾಗಿದೆ. कोई आए तो एकदम जीवन सुधर जाए, कितना इज्जत होनी चाहिए यज्ञ. बाबा को बहुत लिखते, बाबा हम आपके घर में खोले. ಯಾರಾದರೂ ಬಂದಾಗ ಅವರ ಜೀವನ ಸುಧಾರಣೆ ಆಗಬೇಕು. ಎಷ್ಟೊಂದು ಗೌರವ ಇರಬೇಕು ಯಜ್ಞದ ಬಗ್ಗೆ. ಬಾಬನಿಗೆ ಕೆಲವರು ಪತ್ರ ಬರೀತಾರೆ, ಬಾಬಾ ನಮ್ಮ ಮನೆಯಲ್ಲಿ ಇದನ್ನ ಓಪನ್ ಮಾಡೋದಾ? ಅಚ್ಚಾ ಬಚ್ಚೆ ಬಲ್ ಯಜ್ಞ ಭೂಮಿ ಬನಾವೋ, ಕೊಯ್ ನಾ ಕೊಯ್ ಕಾ ಕಲ್ಯಾಣ ಹೋಂಗ. ತಂದೆ ಪತ್ರವನ್ನು ಬರೀತಾರೆ, ಒಳ್ಳೆಯದು ಮಗು, ಆ ಯಜ್ಞ ಭೂಮಿಯನ್ನ ಮಾಡಿಕೊಳ್ಳಿ, ಯಾರೋ ಒಬ್ಬರ ಕಲ್ಯಾಣ ಆಗಲಿ. इस यज्ञ की बहुत भारी महिमा है. यज्ञ की भूमि है जहाँ बच्चियाँ औरों का कल्याण करते. ಇದು ಯಜ್ಞದ ಬಹಳ ದೊಡ್ಡ ಮಹತ್ವ ಆಗಿದೆ. ಯಜ್ಞದ ಭೂಮಿ ಆಗಿದೆ. ಇಲ್ಲಿ ಮಕ್ಕಳು ಇತರರ ಕಲ್ಯಾಣವನ್ನ ಮಾಡುತ್ತಾರೆ. ऐसे यज्ञ का बहुत मान चाहिए, परंतु ज्ञान पूरा ना होने कारण इतना रिकॉर्ड है. ಇದು ಯಜ್ಞ, ಇದರ ಗೌರವ ಬಹಳ ಬೇಕು. ಆದರೆ ಜ್ಞಾನ ಇಲ್ಲದೆ ಕಾರಣ ಇದರ ಗೌರವ ಇಲ್ಲ. ಯಜ್ಞ ಮೇ ವಿಘ್ನ ಡಾಲ್ನೆ ವಾಲೆ ಬಹುತ ಹಿ ಶಿವ ಬಾಬಾ ಕಾ ಯಜ್ಞ ಹೈನ. ಯಜ್ಞದಲ್ಲಿ ವಿಘ್ನಗಳು ಹಾಕೋರು ಬಹಳಷ್ಟು ಜನ ಇದ್ದಾರೆ. ಇದು ಶಿವ ಬಾಬುವರ ಯಜ್ಞ ಆಗಿದೆ ಅಲ್ಲ. तो मात पिता इकट्ठे हैं, इन मम्मा बाबा से तो कुछ नहीं मिलता. ತಂದೆ ತಾಯಿ ಜೊತೆಯಲ್ಲೇ ಇದ್ದಾರೆ. ಈ ತಂದೆ ತಾಯಿಯಿಂದ ಏನು ಸಿಗಲ್ಲ. बेहद के बाबा से ही सब कुछ मिलता, वह एक है. मम्मा बाबा कहाँ जाता शरीरदारी को, निराकार को तो शरीर है नहीं. ಅನಂತವಾದ ತಂದೆ ಇಂದ ಎಲ್ಲರಿಗೂ ಸಿಗತ್ತೆ, ಅವರೊಬ್ಬರೇ ಆಗಿದ್ದಾರೆ. ಮಮ್ಮ ಬಾಬಾ ಅಂತ ಈ ದೇಹದಾರಿಗೆ ಅಂತಾರೆ. ನಿರಾಕಾರನಿಗೆ ತನ್ನದೇ ಆದ ದೇಹ ಅಂತೂ ಇಲ್ಲವಲ್ಲ. तो बाबा कहते कि साकार का भी मुरीद मत
ಬನು ಮಾಮಿ ಕಮ್ ಯಾದ್ ಕರು. ತಂದೆ ತಿಳಿಸ್ತಾರೆ, ಸಾಕಾರ ತಂದೆಗೆ ಬಲಿಯಾಗಬೇಡಿ, ನನ್ನ ಒಬ್ಬನನ್ನ ನೆನಪು ಮಾಡಿ. ये बाबा भी मुझे याद करते, चित्रों में दिखाते, राम कृष्ण ब्रह्मा आदि सब उनको याद करते. ಈ ತಂದೆನೂ ಸಹ ನನ್ನನ್ನೇ ನೆನಪು ಮಾಡ್ತಾರೆ. ಚಿತ್ರಗಳಲ್ಲೂ ತೋರಿಸಿದರೆ ರಾಮ ಕೃಷ್ಣ ಬ್ರಹ್ಮ ಎಲ್ಲರೂ ನನ್ನನ್ನೇ ನೆನಪು ಮಾಡ್ತಾರೆ. ಐಸೆ ನಹಿ ವಹಾ ತೋ ಕೋಯಿ ಯಾದ್ ಕರ್ತೆ ಹೇ ನಹಿ, ಉನ್ಕೋ ಪ್ರಾರಬ್ಧ ಮಿಲ್. ಆ ರೀತಿ ಅನ್ಕೋಬೇಡಿ, ಅಲ್ಲಿ ಅವರು ನನ್ನನ್ನು ನೆನಪು ಮಾಡ್ತಾರೆ. ಇಲ್ಲ, ಅಲ್ಲಿ ಅವರಿಗೆ ಪ್ರಾರಬ್ಧ ಸಿಗತ್ತೆ. उनको याद करने की क्या दरकार है, हम पतित बने, हमको ही पावन बनने के लिए याद करना है. ಅವರು ನೆನಪು ಮಾಡುವ ಅವಶ್ಯಕತೆ ಏನು? ನಾವೇ ಪತಿತರಾಗಿದ್ದೀವಿ, ಅದಕ್ಕೆ ಪಾವನರಾಗಕ್ಕೋಸ್ಕರ ನೆನಪನ್ನ ಮಾಡಬೇಕಾಗತ್ತೆ. ಮಹಿಮಾ ಏಕೆ ಹೇ ಉನ್ಕೆ ಸದಕೆ ಇನ್ಕಾ ಮಾನ. ಮಹಿಮೆ ಒಬ್ಬರದೇ ಆಗಿದೆ, ಅವರ ಬದಲು ಇವರಿಗೂ ಗೌರವ ಇರುತ್ತೆ. तुमको कोई भी देहदारी को याद नहीं करना, देहदारी से उनका परिचय मिलता है, लेकिन याद उनको कर. ನೀವು ಯಾವುದೇ ದೇಹದಾರಿಯನ್ನು ನೆನಪು ಮಾಡಬೇಡಿ, ದೇಹದಾರಿಯಿಂದ ನಿಮಗೆ ಇವರ ಪರಿಚಯ ಸಿಗುತ್ತೆ, ಆದರೆ ನೆನಪು ಅವರನ್ನು ಮಾಡಬೇಕು. बाबा भी देहदारी है, सब परिचय देते, परंतु बहुत ऐसे में बेसमझ बच्चे हैं जो कहते हम तो डायरेक्ट शिव बाबा की प्रेरणा से ज्ञान ले सकते. ಬಾಬಾನು ದೇಹದಾರಿ, ಎಲ್ಲರ ಪರಿಚಯ ಕೊಡ್ತಾರೆ, ಆದರೆ ಬಹಳಷ್ಟು ಜನ ಈ ರೀತಿ ತಿಳುವಳಿಕೆ ಹೀನ ಮಕ್ಕಳು ಇದ್ದಾರೆ. ಅಂದರೆ ನಾವಂತೂ ಡೈರೆಕ್ಟ್ ಶಿವ ಬಾಬಾ ಅವರ ಪ್ರೇರಣೆಯಿಂದ ಜ್ಞಾನವನ್ನು ಪಡಿತೀವಿ. अगर ऐसा हो तो फिर इस रथ में इनको आने की क्या दरकार पड़ी. ऐसे भी है जो समझते इस साकार से हमारा क्या काम है. ಆ ರೀತಿ ಇರೋದಾಗಿದ್ರೆ ಮತ್ತೆ ಈ ದೇಹ ಅನ್ನುವ ರಥದಲ್ಲಿ ಬರುವ ಅವಶ್ಯಕತೆ ಏನಿತ್ತು? ಆ ರೀತಿನೂ ಅನ್ಕೊಂತಾರೆ, ಈ ಸಾಕಾರ ಜೊತೆಗೆ ನಮ್ಗೆ ಏನು ಕೆಲಸ ಇದೆ? बाबा कहते मन मनावो उसको याद करो, परंतु ತ್ರೂ तो इनके कहते हैं. ಆದರೆ ಬಾಬಾ ಅಂತಾರೆ ಮನ್ಮನಾಭವ, ಅವರನ್ನ ನೆನಪು ಮಾಡಿ, ಆದರೆ ಇವರ ಮುಖಾಂತರ. फिर नंबरवार रिकॉर्ड रखना होता, रिकॉर्ड वही रखते जो नंबरवार गद्दी पर बैठने वाले होते. ಮತ್ತೆ ನಂಬರ್ವಾರ್ ಗೌರವ ಇಟ್ಕೊಂತಾರೆ, ನಂಬರ್ ಅವರೇ ಪಡೀತಾರೆ, ನಂಬರ್ವಾರ್ ಗದ್ದಿಯ ಮೇಲೆ ಕೂತ್ಕೊಳ್ಳೋಂಥವ್ರು. मम्मा बाबा पहले बैठेंगे गद्दी पर, फिर उनको फॉलो करना है. बहुत प्रजा बननी पड़े, पद भी बहुत ऊंचा है ना. ಮಮ್ಮ ಬಾಬಾ ಮೊಟ್ಟ ಮೊದಲು ಗದ್ದಿಯ ಮೇಲೆ ಕುತ್ಕೊಂತಾರೆ, ಅವರನ್ನು ಅನುಕರಣೆ ಮಾಡಬೇಕು. ಬಹಳಷ್ಟು ಪ್ರಜೆಗಳಾಗಬೇಕಾಗಿದೆ, ಬಹಳಷ್ಟು ಉನ್ನತವಾದ ಪದವಿ ಇದೆಯಲ್ಲ. डरने की कोई बात नहीं, ಏರೋಪ್ಲೇನ್ में कोई नए चढ़ते तो जैसे कि डरते. ಇಲ್ಲಿ ಭಯ ಪಡುವಂಥ ಮಾತಿಲ್ಲ. ಯಾರಾದರೂ ಮೊಟ್ಟ ಮೊದಲು ಏರೋಪ್ಲೇನ್ ಹತ್ತಿದಾಗ ಭಯ ಪಡ್ತಾರೆ. कोई तो देखो चंद्रमा के ऊपर जाते रहते, प्रैक्टिस की बात है ना. ಕೆಲವರು ಚಂದ್ರಮನ ಮೇಲೇನೂ ಹೋಗಿ ಬರ್ತಾರೆ, ಅಭ್ಯಾಸ ಅಲ್ವಾ. परंतु उनसे फायदा कुछ भी नहीं होना, तुम जानते हो. वो समझते कि मून के ऊपर भी ರಾಜಧಾನಿ बनाए. ಆದರೆ ಅಲ್ಲಿ ಏನೂ ಲಾಭ ಇಲ್ಲ, ನಿಮಗೆ ಗೊತ್ತಿದೆ. ಅವರಂತಾರೆ ನಾವು ಚಂದ್ರಮನ ಮೇಲೇನೂ ರಾಜಧಾನಿಯನ್ನ ಮಾಡ್ತೀವಿ. ಪರಂತು ये कुछ भी होना नहीं है, ಡೌನ್ಫಾಲ್ ಹೈನ. ಆದರೆ ಇದೇನು ನಡೆಯಲ್ಲ, ಇಳಿಯುವ ಕಲೆ ಅಲ್ವಾ. ಡೌನ್ಫಾಲ್ और राइस को बच्चे समझते, चित्र भी है, ये लक्ष्मी नारायण राज्य करते. ಉತ್ಥಾನ ಮತ್ತು ಪತನ ಇದರ ಬಗ್ಗೆ ಮಕ್ಕಳಿಗೆ ಅರಿವಿದೆ, ಚಿತ್ರನೂ ಇದೆ, ಈ ಲಕ್ಷ್ಮೀನಾರಾಯಣ ಯಾವ ರೀತಿ ರಾಜ್ಯವನ್ನ ಮಾಡ್ತಿದ್ರು. आज तो देखो भारत कितना गरीब है, ये तो रियल बात है ना. ಇವತ್ತು ನೋಡಿ ಭಾರತ ಎಷ್ಟು ಬಡತನದಲ್ಲಿದೆ, ಇದಂತೂ ನಿಜವಾದ ಮಾತಲ್ವ. इन्होंने तो खुद ही लिखा है, तो यहाँ सीडी में दिखाना चाहिए, वहाँ हीरे के महल चमकते,
ಯಹ ಫಿರ್ ಕೌಡಿಯಾ ದಿಖಾನಿ ಚೈ. ಇವರಂತೂ ಸ್ವಯಂ ಬರೆದಿದ್ದಾರೆ. ಇಲ್ಲಿ ಮೆಟ್ಲ ಚಿತ್ರದ ಮೇಲೆ ಅದನ್ನು ತೋರಿಸ್ಬೇಕಾಗಿದೆ. ಇಲ್ಲಿ ವಜ್ರದ ಮಹಲ್ಲು ಒಳಿತಾ ಇದೆ. ಮತ್ತೆ ಇಲ್ಲಿ ಅಂದರೆ ಕಲಿಯುಗದಲ್ಲಿ ಗವ್ಯೆಯನ್ನ ತೋರಿಸಬೇಕಾಗಿದೆ. ಆಗೆ ಕೌಡಿ ಚಲ್ತೆ थे ಗುರುದ್ವಾರೋ ಮೇ ಕೌಡಿಯಾ ರಕ್ತೆ थे. ಮೊದಲು ಈ ಗವ್ಯೆಗಳು ನಡೀತಾ ಇತ್ತು. ಗುರುದ್ವಾರದಲ್ಲಿ ಗವ್ಯೆಗಳನ್ನು ಇಡುತ್ತಿದ್ರು. अब तो कोई पैसा भी नहीं रखते होंगे, सीडी तो बहुत अच्छी है, इसमें बहुत कुछ लिख सकते. ಈಗಂತೂ ಹಣನು ಯಾರು ಇಡ್ತಾರೋ ಇಲ್ವೋ. ಮೆಟ್ಲ ಚಿತ್ರ ತುಂಬ ಚೆನ್ನಾಗಿದೆ, ಇದರಲ್ಲಿ ಬಹಳಷ್ಟು ತಾವು ಬರವಣಿಗೆಯನ್ನ ಬರೀಬಹುದಾಗಿದೆ. मम्मा बाबा के साथ बच्चों का भी चित्र हो और ऊपर में आत्माओं का जाड़ है. नए नए चित्र रेडी होते जाए. ಮಮ್ಮ ಬಾಬುವರ ಜೊತೆ ಮಕ್ಕಳ ಚಿತ್ರನೂ ಇದೆ, ಅದರ ಮೇಲೆ ಆತ್ಮಗಳ ವೃಕ್ಷನೂ ಇದೆ. ಹೊಸ ಹೊಸ ಚಿತ್ರ ತಯಾರಾಗಬೇಕಾಗಿದೆ. समझाने में भी सहज होगा, डाउन ऑफ कैसे होता और राइस कैसे होता. ತಿಳಿಸ್ಕೊಡೋದು ಸಹಜ ಆಗ್ಬಿಡತ್ತೆ. ಯಾವ ರೀತಿ ಹಾರುವ ಕಲೆಯಲ್ಲಿ ಮತ್ತೆ ಇಳಿಯುವ ಕಲೆಯಲ್ಲಿ ಬರ್ತೀವಿ. आप निराकारी दुनिया में जाकर फिर साकारी दुनिया में आते, समझाने में बड़ा सहज है. ನಾವೇ ನಿರಾಕಾರಿ ಪ್ರಪಂಚಕ್ಕೆ ಹೋಗಿ ಮತ್ತೆ ಸಾಕಾರಿ ಪ್ರಪಂಚದಲ್ಲಿ ಬರ್ತೀವಿ. ತಿಳಿಸ್ಕೊಡೋದು ಎಷ್ಟು ಸಹಜ ಆಗಿದೆ. समझते नहीं तो समझाया जाता, तकदीर में नहीं, ड्रामा को साक्षी हो देखना चाहिए. ಅರ್ಥ ಮಾಡಿಲ್ಲ ಅಂದರೆ ಅನ್ಕೊಳ್ಳಿ ಇವರ ಅದೃಷ್ಟದಲ್ಲಿಲ್ಲ. ಡ್ರಾಮಾವನ್ನ ಸಾಕ್ಷಿಯಾಗಿ ನೋಡಿ. बच्चों को यज्ञ के बहुत रेस्पेक्ट होनी चाहिए. यज्ञ का एक पैसा भी बिगर पूछे उठाना व माता पिता की चिट्ठी बिगर किसी को देना, ये महान पाप. ಮಕ್ಕಳಿಗೆ ಯಜ್ಞದ ಬಹಳಷ್ಟು ಗೌರವ ಬೇಕು. ಯಜ್ಞದ ಒಂದು ನಯಾ ಪೈಸೆನೂ ಸಹ ಕೇಳದೆ ತಗೊಳೋದಾಗಲಿ ಅಥವಾ ತಂದೆ ತಾಯಿಯನ್ನ ಕೇಳದೆ ಯಾರಿಗಾದರೂ ಕೊಡೋದು ಮಹಾಪಾಪ ಆಗಿದೆ. तुम तो बच्चे हो, कोई समय भी कोई चीज मिल सकती, ಜಾಸ್ತಿ लेकर क्यों रखना चाहिए. ತಾವೆಲ್ಲ ಮಕ್ಕಳಾಗಿದ್ದಾರೆ. ಯಾವ ಸಮಯದಲ್ಲಿ ಯಾವ ವಸ್ತುವಿನ ಅವಶ್ಯಕತೆ ಇದೆ ಅದು ಸಿಗತ್ತೆ. ಜಾಸ್ತಿ ತಗೊಂಡು ಇಟ್ಟು ಏನ್ ಮಾಡ್ತೀರಾ. सोचते हैं पता नहीं ना मिले तो अंदर रखते हैं, वो फिर दिल खाती क्योंकि बेकायदे काम है ना. ಆಲೋಚನೆ ಮಾಡ್ತಾರೆ ಸಿಗತ್ತೋ ಇಲ್ವೋ, ಅದಕ್ಕೆ ಎತ್ತಿಟ್ಕೊಂತಾರೆ. ಹೃದಯ ತಿಂತಾ ಇರುತ್ತೆ, ಯಾಕೆಂದರೆ ನಿಯಮದ ವಿರುದ್ಧದ ವಸ್ತು ಆಗಿದೆ ಅಲ್ಲ. चीज तो तुम्हें कभी भी मिल सकती, बाबा ने कहा है अंतकाल अचानक कोई भी मर तो सकते. ವಸ್ತು ಯಾವಾಗ ಬೇಕೋ ಎಲ್ಲನೂ ಸಿಗುತ್ತೆ. ತಂದೆ ಅಂತಾರೆ ಅಂತ್ಯಕಾಲದಲ್ಲಿ ಅಚಾನಕ್ ಯಾರು ಬೇಕಾದರೂ ಸಾಯ್ಬೋದು. तो अंत समय जो पाप किए होंगे वो खिचड़ा पट्टी सब सामने आएगा. इसलिए बाबा हमेशा समझते अंदर में कोई दुविधा नहीं रखना. ಅಂತ್ಯದ ಸಮಯದಲ್ಲಿ ಏನು ಪಾಪ ಮಾಡಿದ್ರೂ ಆ ಕಚಡಾ ಪಟ್ಟಿ ಮುಂದೆ ಬರುತ್ತೆ. ಅದಕ್ಕೆ ತಂದೆ ಸದಾ ತಿಳಿಸ್ತಾ ಇರ್ತಾರೆ, ಆಂತರ್ಯದಲ್ಲಿ ಯಾವುದೇ ತಬ್ಬಿಬ್ಬಲನ್ನ ಇಟ್ಕೋಬೇಡಿ. दिल साफ होंगे तो अंत घड़ी कुछ भी सामने नहीं आएगा. यज्ञ से तो सब कुछ मिलता रहता. ಹೃದಯ ಸ್ವಚ್ಛವಾಗಿದ್ದಾಗ ಅಂತಿಮ ಸಮಯ ಮುಂದೆ ಏನೂ ಬರಲ್ಲ. ಯಜ್ಞದಲ್ಲಿ ಎಲ್ಲನೂ ಸಿಗತ್ತೆ. ढेर बच्चे हैं जिसके पास पैसे ढेर है, उनको कहते जब दरकार होगी तब मांग लेंगे. ಅನೇಕ ಜನ ಮಕ್ಕಳಿದ್ದಾರೆ, ಅವರ ಹತ್ರ ಬಹಳಷ್ಟು ಹಣ ಇದೆ, ಅವರಿಗೆ ಹೇಳಲಾಗತ್ತೆ ಅವಶ್ಯಕತೆ ಇದ್ದಾಗ ನಾವು ತಗೊಳ್ತೀವಿ. कहते हैं बाबा कभी भी जरूरत हो तो हम बैठे हैं बल पवित्र नहीं रहते. ಅಂತಾರೆ ಬಾಬಾ ಯಾವಾಗಾದರೂ ಅವಶ್ಯಕತೆ ಇದ್ರೆ ನಾವು ಕೂತಿದ್ದೀವಿ ಅಂತ, ಬರೀ ಅವರು ಪವಿತ್ರ ಇಲ್ಲ. कान पान की भी परहेज नहीं रखते, परंतु ये प्रण करते बाबा हमारे पास बहुत पैसे पड़े हैं, ऐसे गुम हो जाए. ಆಹಾರ ಪಾನೀಯಗಳಲ್ಲೂ ಸಹ ಪಥ್ಯ ಇಲ್ಲ, ಆದರೆ ಇದಂತೂ ಪ್ರತಿಜ್ಞೆ ಮಾಡ್ತಾರೆ, ಬಾಬಾ ನಮ್ಮ ಹತ್ರ ಬಹಳಷ್ಟು ಹಣ ಇದೆ, ಅದು ಮರೆಯಾಗ್ಬಿಡತ್ತೆ.
बीच में कोई कहा जाएगा, इसलिए जब चाहिए मांग लेना. ಬಾಬಾ ಕೇತೆ ಅಂಬಿ ಕ್ಯಾ ಕರೆಂಗೆ. ಮಧ್ಯದಲ್ಲಿ ಯಾರಾದರೂ ತಿಂದು ಹೋಗ್ಬಿಡ್ತಾರೆ, ಯಾವಾಗ ಬೇಕು ತಗೊಳ್ಳಿ ಕೇಳಿ. ಬಾಬಾ ಅಂತಾರೆ, ನಾನು ಏನು ಮಾಡೋದು. ಮಕಾನ್ ಬನಾನಾ ಹೋತಾ ತೋ ಆಪೇ ಹಿ ಆ ಜಾತಾ ತೋ ಡೇರ್ ಬಚ್ಚೆ ಬೈಟೆ ಅಪನೆ ಘರ್ ಮೇ. ಮನೆ ತಯಾರು ಮಾಡಬೇಕಂದ್ರೆ ತನಗೆ ತಾನೇ ಎಲ್ಲ ಬಂದ್ಬಿಡತ್ತೆ. ಅನೇಕ ಜನ ಮಕ್ಕಳು ತಮ್ಮ ಮನೆಯಲ್ಲಿ ಇದ್ದಾರೆ. तो ऐसे बच्चे भी उच्च पद पा लेते, प्रजा में भी कोई कम पद नहीं है. ಅಂತಹ ಮಕ್ಕಳು ಉನ್ನತವಾದ ಪದವಿಯನ್ನು ಪಡಿತಾರೆ. ಪ್ರಜೆಗಳಲ್ಲೂ ಏನು ಕಡಿಮೆ ಪದವಿ ಇರೋರು ಇಲ್ಲ. राजा उनसे भी कई साहूकार बहुत धनवान होते, इसलिए अंदर कोई ऐसा ख्याल नहीं रखना चाहिए. ರಾಜನಿಗಿಂತಲೂ ಧನವಂತರು ಬಹಳಷ್ಟು ಜನ ಇರ್ತಾರೆ. ಅದಕ್ಕೆ ಆಂತರ್ಯದಲ್ಲಿ ಇಂತಹ ವಿಚಾರಗಳನ್ನು ಇಟ್ಕೋಬೇಡಿ. ತುಮಾರಾ अंजाम है बाबा, आप जो खिलाएंगे फिर भी उस पर नहीं चलते तो दुर्गति हो जाता. ಬಾಬಾ ಆಯೇ ಹೇ ಸದ್ಗತಿ ದೇನೆ. ನಿಮ್ಮ ಒಂದು ಪ್ರತಿಜ್ಞೆ ಆಗಿದೆ, ಬಾಬಾ ನೀವೇನು ತಿನ್ನಿಸ್ತೀರಾ, ಎಲ್ಲಿ ಕೂರಿಸ್ತೀರಾ, ಏನು ಹೇಳ್ತೀರಾ ಅದು ಮಾಡ್ತೀವಿ. ಆದರೂ ಅದರಂತೆ ಕೆಲವರು ನಡೆಯಲ್ಲ, ಆವಾಗ ದುರ್ಗತಿಯನ್ನು ಪಡೀತಾರೆ. ಬಾಬಾ ಬಂದಿದ್ದಾರೆ ಸದ್ಗತಿಯನ್ನು ನೀಡಕ್ಕೋಸ್ಕರ. अगर ऊंच पद नहीं पाएंगे तो दुर्गति कहेंगे, वहां भी बहुत साहूकार है, कोई कम पद कोई ऊंच पद वाले होते हैं. ಶ್ರೇಷ್ಠವಾದ ಪದವಿ ಇಲ್ಲ ಅಂದರೆ ದುರ್ಗತಿ ಅಂತ ಹೇಳ್ಬೋದು. ಅಲ್ಲೂ ಸಹ ಕೆಲವರು ಬಹಳ ಧನವಂತರು, ಕೆಲವರು ಕಡಿಮೆ ಪದವಿಯವರು, ಕೆಲವರು ಉನ್ನತವಾದ ಪದವಿಯನ್ನು ಹೊಂದಿರ್ತಾರೆ. बच्चों को श्रीमत पर पुरुषार्थ करना, अपने मत पर चलने से अपने को धोखा देते. ಮಕ್ಕಳು ಶ್ರೀಮತದಂತೆ ಪುರುಷಾರ್ಥ ಮಾಡಬೇಕು. ತನ್ನ ಮತದಂತೆ ನಡೆದಾಗ ತಮಗೆ ತಾವೇ ಮೋಸ ಮಾಡ್ಕೊಳ್ತಾರೆ. ये शिव बाबा का रचा हुआ ज्ञान यज्ञ है. इसका नाम ही है स्वराज्य अश्वमेध ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇದು ಶಿವಬಾಬಾ ರಚಿಸಿರುವಂತಹ ಜ್ಞಾನ ಯಜ್ಞ ಆಗಿದೆ. ಇದರ ಹೆಸರಾಗಿದೆ ರಾಜಸ್ವ ಅಶ್ವಮೇಧ ಅವಿನಾಶಿ रुद्र ज्ञान यज्ञ. शिव बाबा आकर स्वराज देते, किसकी तकदीर में नहीं है. नाम बाला नहीं होना है तो मुख से अच्छे अच्छे पॉइंट्स नहीं निकलते हैं. ಬಾಬೂರು ಬಂದು ಸ್ವರಾಜ್ಯವನ್ನ ನೀಡ್ತಾರೆ. ಯಾರ ಅದೃಷ್ಟದಲ್ಲಿ ಇರಲ್ಲ, ಹೆಸರು ಉನ್ನತ ಆಗೋದು ಇರೋದಿಲ್ಲ, ಅವರ ಬಾಯಲ್ಲಿ ಒಳ್ಳೊಳ್ಳೆ ಪಾಯಿಂಟ್ಸು ಬರೋದೇ ಇಲ್ಲ. किसको समझाते नहीं तो कहेंगे नाम निकालने में अभी देरी है, जिस कारण समझाते समय मुख्य मुख्य पॉइंट्स भूल जाते. ಯಾರಿಗಾದರೂ ತಿಳಿಸಿಲ್ಲ ಅಂದರೆ ಹೇಳಾಗತ್ತೆ ಹೆಸರು ಉನ್ನತ ಆಗೋದಕ್ಕೆ ಇನ್ನೂ ಸಮಯ ಇದೆ ಅಂತ. ಆದ ಕಾರಣ ತಿಳಿಸಲಾಗತ್ತೆ, ಸಮಯದಲ್ಲಿ ಮುಖ್ಯ ಮುಖ್ಯ ಪಾಯಿಂಟ್ಸು ಮರ್ತೋಗ್ತಾರೆ. ये भी समझाना चाहिए, ये राजस्व अश्वमेध अविनाशी रुद्र ज्ञान यज्ञ है. स्वराज्य पाने के लिए बोर्ड पर भी लिख सकते. ಇದನ್ನು ತಿಳಿಸಬಹುದಾಗಿದೆ. ಇದು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಆಗಿದೆ. ಸ್ವರಾಜ್ಯವನ್ನ ಪಡೆಯೋದಕ್ಕೆ ಬೋರ್ಡ್ ಮೇಲೆ ಬರಿಬಹುದಾಗಿದೆ. इस यज्ञ में पुरानी दुनिया सब स्वाहा हो जाएंगी, जिसके लिए ये ಮಹಾಭಾರತ ಲಡಾಯಿ भी ಕಡಿ है. ಈ ಯಜ್ಞದಲ್ಲಿ ಹಳೆಯ ಪ್ರಪಂಚದ ಎಲ್ಲ ವಸ್ತುಗಳು ಸ್ವಾಹ ಆಗುತ್ತೆ. ಅದಕ್ಕೋಸ್ಕರ ಇದು ಮಹಾಭಾರತ ಯುದ್ಧ ನಿಂತಿದೆ. विनाश के पहले ये स्वराज पा लेना हो तो आकर लो. ಬೋರ್ಡ್ पर तो बहुत कुछ लिख सकते. ವಿನಾಶದ ಮೊದಲು ಸ್ವರಾಜ್ಯದ ಪದವಿಯನ್ನು ಪಡಿಬೇಕಾದ್ರೆ ಬಂದು ಪಡೀರಿ. ಬೋರ್ಡ್ ಮೇಲೆ ಬಹಳಷ್ಟು ಬರೆದು ತೋರಿಸಬಹುದಾಗಿದೆ. एम ऑब्जेक्ट में आ जाए, नीचे लिखना चाहिए स्वराज्य पद मिलता. ಲಕ್ಷಣ ಬಂದ್ಬಿಡತ್ತೆ, ಕೆಳಗಡೆ ಬರಿಬೇಕಾಗಿದೆ ಸ್ವರಾಜ್ಯ ಪದವಿ ಸಿಗತ್ತೆ. जितना हो सके क्लियर लिखत होनी चाहिए, जो कोई भी पढ़ने से समझ जाए. बाबा डायरेक्शन देते, ऐसे ऐसे बोर्ड बना. ಎಷ್ಟಾದರೆ ಅಷ್ಟು ಕ್ಲಿಯರ್ ಆಗಿ ಬರೆದು ತೋರಿಸ್ಬೇಕಾಗಿದೆ. ಯಾರಾದರೂ ಓದಿ ಅರ್ಥ ಮಾಡ್ಕೊಳ್ಳಿ. ಬಾಬಾ ಡೈರೆಕ್ಷನ್ ಅನ್ನ ಕೊಡ್ತಾರೆ, ಈ ರೀತಿ ತಾವು ಬೋರ್ಡನ್ನು ತಯಾರು ಮಾಡಿ.
ये अक्षर जरूर लिखो, आगे चल इस यज्ञ का प्रभाव बहुत निकलेगा, तूफान तो बहुत आए. ಈ ರೀತಿ ಅಕ್ಷರಗಳನ್ನು ಖಂಡಿತ ಮಾಡಿರಿ. ಇನ್ನು ಮುಂದೆ ಹೋಗಿ ಈ ಯಜ್ಞದ ಪ್ರಭಾವ ಬಹಳಷ್ಟು ಬೀಳುತ್ತೆ, ಬಿರುಗಾಳಿನೂ ಬಹಳಷ್ಟು ಬರುತ್ತೆ. कहते हैं सच के नाम हिले डुले लेकिन डूबे नहीं, शीर कंड तरफ जाना है तो विषय सागर तरफ दिल नहीं रखनी चाहिए ಅಂತಾರಲ್ಲ, ಸತ್ಯವಾದ ದೋಣಿ ಅಲ್ಲಾಡತ್ತೆ ಆದರೆ ಮುಳುಗೋದಿಲ್ಲ. ಕ್ಷೀರ ಸಾಗರದ ಕಡೆಗೆ ಹೋಗಬೇಕು ಅಂದರೆ ವಿಷಯ ಸಾಗರದ ಕಡೆಗೆ ಆಸಕ್ತಿಯನ್ನ ಇಡಬಾರದಾಗಿದೆ. जो ध्यान नहीं लेते उनके पिछाड़ी दे पकड़कर अपना टाइम वेस्ट नहीं करना चाहिए. समझानी तो बहुत बहुत सहज. ಯಾರು ಜ್ಞಾನವನ್ನ ಪಡೆಯಲ್ಲ ಅವರ ಹಿಂದೆ ನಮ್ಮ ಸಮಯವನ್ನ ವ್ಯರ್ಥ ಮಾಡಬಾರದಾಗಿದೆ. ತಿಳಿಸ್ಕೊಡೋದಕ್ಕೆ ಬಹಳಷ್ಟು ಸಹಜವಾದ ಮಾತುಗಳಾಗಿದೆ. तुम ही पूज्य देवी देवता थे, आप पुजारी बने हो. फिर बाबा कहते मामी कम याद करो तो काद निकल जाए. ತಾವೇ ಪೂಜ್ಯ ದೇವಿ ದೇವತೆ ಆಗಿದ್ರಿ, ಈಗ ಪೂಜಾರಿ ಆಗಿದ್ದೀರಾ. ಮತ್ತೆ ತಂದೆ ತಿಳಿಸ್ತಾರೆ, ನನ್ನ ಒಬ್ಬನನ್ನ ನೆನಪು ಮಾಡಿದಾಗ ತುಕ್ಕು ಹೋಗ್ಬಿಡತ್ತೆ. तुम्हारे पाप भस्म हो जाएंगे और कोई उपाय नहीं, यही सच्चा सच्चा उपाय. ನಿಮ್ಮ ಪಾಪ ಭಸ್ಮ ಆಗ್ಬಿಡತ್ತೆ, ಮತ್ಯಾವುದೇ ಉಪಾಯ ಇಲ್ಲ, ಇದೇ ಸತ್ಯ ಸತ್ಯವಾದಂತಹ ಉಪಾಯ. ಪರಂತು ಯೋಗ ಮೇ ರಹತೆ ನಹಿ, ದೇಹಾಭಿಮಾನ ಬಹುತ ಹೈ ನ. ಯೋಗದಲ್ಲಿ ಇರೋದಿಲ್ಲ, ಬಹಳಷ್ಟು ದೇಹಾಭಿಮಾನ ಇದೆ ಅಲ್ಲ. देह अभिमान जब मिटे तब योग में रह सके, फिर कर्मातीत अवस्था हो जाए. पिछाड़ी में कोई भी चीज याद नहीं आनी चाहिए. ದೇಹದ ಅಭಿಮಾನ ಹೋದಾಗ ಯೋಗದಲ್ಲಿ ಇರ್ತಾರೆ, ಮತ್ತೆ ಕರ್ಮಾತೀತ ಸ್ಥಿತಿ ಆಗುತ್ತೆ. ಅಂತ್ಯದಲ್ಲಿ ಯಾವುದೇ ವಸ್ತು ನೆನಪಿಗೆ ಬರೋದೇ ಇಲ್ಲ. कोई कोई बच्चों का कोई चीज में इतना मोह पड़ जाता जो बात मत पूछो, ಶಿವ ಬಾಬಾ ಕೋ ಕಭಿ ಯಾದ್ ನಹಿ ಕರ್ತೆ. ಕೆಲವು ಮಕ್ಕಳಿಗೆ ಕೆಲವೊಂದು ವಸ್ತುಗಳ ಮೇಲೆ ಎಷ್ಟೊಂದು ಮೋಹ ಆಗ್ಬಿಡತ್ತೆ, ಮಾತೆ ಕೇಳಬೇಡಿ, ಶಿವ ಬಾಬಾ ಅವರನ್ನು ಸಹ ನೆನಪೇ ಮಾಡೋದಿಲ್ಲ. ಐಸೆ ಬಾಪ್ ಕೋ खास याद करना है, कहाँ जाता हाथ कारडे दिल यारडे. ऐसे बहुत मुश्किल किसको याद रहता है. ಇಂತಹ ತಂದೆಯನ್ನ ವಿಶೇಷವಾಗಿ ನೆನಪು ಮಾಡಬೇಕಾಗಿದೆ. ಹೇಳಾಗತ್ತಲ್ಲ, ಕೈಯಿಂದ ಕೆಲಸ ಮಾಡಿ ಹೃದಯದಿಂದ ನೆನಪು ಮಾಡಿ, ಆದರೆ ಬಹಳಷ್ಟು ಕಷ್ಟದಿಂದ ನೆನಪು ಮಾಡ್ತಾರೆ. ಚಲನ್ ಸೇ ಹಿ ಪತಾ ಪಡ್ ಜಾತಾ, ಯಜ್ಞ ಕಾ ರಿಕಾರ್ಡ್ ನಹಿ ರಹತೆ. ನಡತೆಯಿಂದಲೇ ಗೊತ್ತಾಗ್ಬಿಡುತ್ತೆ ಯಜ್ಞದ ಗೌರವ ಇಲ್ಲ. इस यज्ञ की बड़ी संभाल रखनी चाहिए. संभाल की गोया बाबा को खुश किया. ಈ ಯಜ್ಞದ ಬಹಳ ಸಂಭಾಲನೆ ಮಾಡಬೇಕು. ಸಂಭಾಲನೆ ಮಾಡೋದು ಅಂದರೆ ತಂದೆ ಸಂತೋಷ ಪಡ್ತಾರಲ್ಲ. हर बात में संभाल चाहिए. गरीबों की पाई पाई इस यज्ञ में आते, इससे वो पद पाते. ಪ್ರತಿಯೊಂದು ಮಾತಿನಲ್ಲೂ ಸಂಭಾಲನೆ ಬೇಕು. ಬಡವರದು ಒಂದೊಂದು ಪೈಸೆ ಯಜ್ಞದಲ್ಲಿ ಬರುತ್ತೆ, ಅದರಿಂದ ಅವರು ಪದ್ಮಾಪತಿಗಳಾಗ್ತಾರೆ. ಮಾತಾಯೇ जिसके पास कुछ भी नहीं, 1-2 रुपया 8 आना यज्ञ में देती, वो पद्मपति बन जाते, क्योंकि बड़ी भावना से ಖುಷಿ से लाती हैं. ಮಾತೆಗಳು ಯಾರತ್ರ ಏನೂ ಇರಲ್ಲ, 1-2 ರೂಪಾಯಿ ಅಥವಾ 8 ಆಣೆ ಈ ಯಜ್ಞಕ್ಕೋಸ್ಕರ ತರ್ತಾರೆ, ಅವರು ಪದಂಪತಿ ಆಗ್ತಾರೆ. ಯಾಕೆಂದರೆ ಯಜ್ಞದ ಪ್ರತಿ ಭಾವನೆ ಇರುತ್ತೆ, ಖುಷಿಯಿಂದ ತರ್ತಾರೆ. बाबा कहते मैं हूँ ही गरीब निवास, तुम बच्चों के लिए आया हूँ. ತಂದೆ ತಿಳಿಸ್ತಾರೆ, ನಾನು ಬಡವರ ಬಂಧು, ತಮ್ಮ ಮಕ್ಕಳಿಗೋಸ್ಕರ ಬಂದಿದ್ದೀನಿ. कोई 8 आना ले आते, बाबा मकान में 1 ईटा लगा दो. ಕೆಲವರು 8 ಪೈಸೆ ತರ್ತಾರೆ. ಬಾಬಾ ಈ ಮನೆಯಲ್ಲಿ ಏನು ನೀವು ಮಾಡ್ತಿದ್ದೀರಾ ಅದರಲ್ಲಿ ಒಂದು ಇಟ್ಟಿಗೆಯನ್ನ ಇಟ್ಟುಬಿಡಿ. कभी 2 मुट्ठी अनाज भी ले आते, उनका तो बहुत हो जाता है. ಕೆಲವೊಂದು ಸಲ 2 ಇಡೀ ದವಸ ಧಾನ್ಯಗಳನ್ನು ತರ್ತಾರೆ, ಅದು ಸಹ ಬಹಳಷ್ಟು ಆಯ್ತಲ್ಲ. ಕಣ ಕಣ मोहर भरकर हो जाता, ऐसे थोड़े ही कि तुमको गरीबों को बैठ दान देना है.
ಅಣು ಅಣುನೂ ಸಹ ವಜ್ರ ವೈಡೂರ್ಯಗಳಾಗ್ಬಿಡುತ್ತೆ. ಆ ರೀತಿಯಲ್ಲ, ನೀ ಕುತ್ಕೊಂಡು ಬಡವರಿಗೆ ದಾನ ಮಾಡಬೇಕು. गरीबों को तो वो लोग दान देते, ऐसे तो दुनिया में ढेर गरीब है. ಬಡವರಿಗಂತೂ ಅವರು ದಾನ ಕೊಡ್ತಾರೆ. ಆ ರೀತಿ ಪ್ರಪಂಚದಲ್ಲಿ ದಾನ ಮಾಡೋರು ಬಹಳಷ್ಟು ಜನ ಇದ್ದಾರೆ. सब आकर यहाँ बैठ जाए तो माता ही खराब कर दे, ऐसे तो बहुत कहते, हम यज्ञ में ಸಮರ್ಪಣ ಹೋ. ಎಲ್ಲರೂ ಬಂದು ಇಲ್ಲಿ ಕುತ್ಕೊಂಡ್ಬಿಟ್ರೆ ತಲೆ ಕೆಟ್ಟೋಗ್ಬಿಡತ್ತೆ. ಆ ರೀತಿ ಬಹಳಷ್ಟು ಜನ ಅಂತಾರೆ, ನಾವು ಯಜ್ಞದಲ್ಲಿ ಸಮರ್ಪಿತ ಆಗ್ತೀವಿ. परंतु संभाल कर लेना होता है, ऐसा ना हो यज्ञ में आकर आदम मचावे. ಬಹಳಷ್ಟು ಸಂಭಾಲನೆ ಮಾಡಿ ತಗೋಬೇಕಾಗತ್ತೆ. ಆ ರೀತಿಯೂ ಅಲ್ಲ, ಯಜ್ಞದಲ್ಲಿ ಬಂದು ಇಲ್ಲಿ ಬಹಳಷ್ಟು ಕಲಹ ಕ್ಲೇಶ ಮಾಡುವ ರೀತಿ. ಯಜ್ಞ में तो बहुत पुण्य आत्मा बनना चाहिए, बड़ी संभाल करनी चाहिए. ಯಜ್ಞದಲ್ಲಿ ಬಹಳಷ್ಟು ಪುಣ್ಯ ಆತ್ಮಗಳು ಬೇಕಾಗಿವೆ, ಬಹಳ ಸಂಭಾಲನೆಯನ್ನ ಮಾಡಬೇಕಾಗುತ್ತೆ. रिकॉर्ड रखना चाहिए यज्ञ के लिए, जिस ईश्वर यज्ञ से हम अपना शरीर निर्वाह करते. ಗೌರವವನ್ನು ಇಟ್ಕೋಬೇಕು ಯಜ್ಞಕ್ಕೋಸ್ಕರ. ಈ ಈಶ್ವರಿ ಯಜ್ಞದಿಂದ ನಮ್ಮ ದೇಹದ ಪೋಷಣೆ ಆಗುತ್ತಲ್ಲ. यज्ञ का पैसा किसको देना बड़ा पाप है, ये पैसा ही उनके लिए जैसे कौड़ी से हीरे जैसा बनाते. ईश्वरीय सर्विस में है, बाकी गरीबों आदि को देना ಈ ದಾನ ಪುಣ್ಯ ತೋ ಜನ್ಮ ಜನ್ಮಾಂತರ ಕರ್ತೆ ಆಗ. ಯಜ್ಞದ ಹಣ ದಾನ ಮಾಡೋದು ಬಹಳ ದೊಡ್ಡ ಪಾಪ ಆಗಿದೆ. ಈ ಒಂದು ಹಣದಿಂದಲೇ ಅವರು ಗವ್ಯೆಯಿಂದ ವಜ್ರ ಸಮಾನ ಆಗ್ತಾರೆ ಈಶ್ವರ ಸೇವೆಗೋಸ್ಕರ. ಬಾಕಿ ಬಡವರಿಗೆ ದಾನ ಮಾಡುವಂಥವ್ರು ದಾನ ಪುಣ್ಯ ಜನ್ಮ ಜನ್ಮಾಂತರ ಮಾಡ್ತಾ ಬಂದ್ವಲ್ಲ. ಉತರ್ತೆ ಉತರ್ತೆ ಪಾಪ ಆತ್ಮ बनते गए, हिलिता हिलिता पापात्मरागता बंधुई. तुम बच्चे सबको बाबा का परिचय देने के लिए छोटे छोटे गांव में भी प्रदर्शनी करते हो. ये गरीबी निकल के आए तो वो भी अच्छा है, इसमें कोई खर्चा तो है. ತಾವು ಮಕ್ಕಳು ತಂದೆಯ ಪರಿಚಯವನ್ನು ನೀಡಕ್ಕೋಸ್ಕರ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಪ್ರದರ್ಶನಿಯನ್ನ ಮಾಡ್ತೀರ. ಅದರಲ್ಲಿ ಒಬ್ಬ ಬಡವ ಬಂದರೂ ಸಹ ಬಹಳ ಒಳ್ಳೆಯದು, ಇದರಲ್ಲಿ ಏನೂ ಖರ್ಚಿಲ್ಲ. लक्ष्मी नारायण ने ये राजाई पाई, क्या खर्चा किया, कुछ भी नहीं ना. ಲಕ್ಷ್ಮೀ ನಾರಾಯಣ ರಾಜ್ಯ ಪದವಿಯನ್ನ ಪಡೆದ್ರು, ಏನು ಖರ್ಚು ಮಾಡಿದ್ರು, ಏನೂ ಮಾಡಿಲ್ವಲ್ಲ. विश्व की बादशाही पाने के लिए खर्चा तो कुछ भी नहीं किया. वो लोग आपस में कितना लड़ते हैं. ವಿಶ್ವದ ರಾಜ್ಯ ಭಾಗ್ಯವನ್ನ ಪಡೆಯಕ್ಕೋಸ್ಕರ ಏನೂ ಖರ್ಚು ಮಾಡೋಂಗಿಲ್ಲ. ಅಲ್ಲಿ ಜನ ಪರಸ್ಪರ ಎಷ್ಟೊಂದು ಯುದ್ಧ ಮಾಡ್ತಾರೆ. बारूद आरी पर कितना खर्चा करते, यहाँ तो खर्चे की कोई बात ही नहीं. ಬಾಂಬ್ಸ್ಗೋಸ್ಕರ ಎಷ್ಟೊಂದು ಖರ್ಚು ಮಾಡ್ತಾರೆ, ಇಲ್ಲಿ ಖರ್ಚಿನ ಮಾತೇ ಇಲ್ಲ. बिगर कौड़ी खर्चा सेकंड में विश्व की बादशाही मिलती. अलफ को याद करो, ನಯೇ ಪೈಸಾ ಖರ್ಚಿಲ್ಲದೆ ವಿಶ್ವದ ರಾಜ್ಯ ಭಾಗ್ಯ ಸಿಗತ್ತೆ. ತಂದೆಯನ್ನ ನೆನಪು ಮಾಡಿ. तो बादशाही है, बाबा कहते जितना हो सके सच्ची दिल से सच्चे साहिब को राजी करो तो सचखंड के मालिक बने. ರಾಜ್ಯ ಭಾಗ್ಯ ಅಂತೂ ಇದ್ದೇ ಇದೆ. ತಂದೆ ತಿಳಿಸ್ತಾರೆ, ಎಷ್ಟಾದರೆ ಅಷ್ಟು ಸತ್ಯವಾದ ಹೃದಯದಿಂದ ಆ ಮಾಲೀಕನನ್ನ ತೃಪ್ತಿ ಮಾಡಿ ಸತ್ಯಖಂಡನ ಮಾಲೀಕರಾಗ್ತೀರಾ. झूठ यहाँ नहीं चलेंगे, याद करना है. ऐसे नहीं, हम तो बच्चे है ही, याद करने में बड़ी मेहनत. ಸುಳ್ಳು ಇಲ್ಲಿ ನಡೆಯಲ್ಲ, ನೆನಪು ಮಾಡಿ. ಆ ರೀತಿಯಲ್ಲ, ನಾವಂತೂ ಮಕ್ಕಳಲ್ವಾ, ನೆನಪು ಮಾಡೋದ್ರಲ್ಲಿ ಬಹಳ ಶ್ರಮ ಇದೆ. कोई विक्रम किया तो बड़े घोटाले में आ जाएंगे, ಬುದ್ಧಿ ठहरेंगी नहीं. ಏನಾದರೂ ವಿಕರ್ಮ ಮಾಡಿದ್ರೆ ಬುದ್ಧಿ ಸ್ಥಿರವಾಗಿ ನಿಲ್ಲಲ್ಲ, ಬುದ್ಧಿ ಒಂದು ಸ್ಥಾನದಲ್ಲಿ ಇರಲ್ಲ. ಬಾಬಾ तो अनुभवी है, ಬಾಬಾ बताते रहते हैं. ಬಾಬಾ ಅನುಭವಿ ಆಗಿದ್ದಾರೆ, ಬಾಬಾ ಎಲ್ಲವನ್ನ ತಿಳಿಸ್ತಾ ಇರ್ತಾರೆ. कई बच्चे अपने को मियाँ मिट्टू समझते, परंतु बाबा कहते बहुत मेहनत है, ಮಾಯಾ बहुत ವಿಘ್ನ ಅಂತ. ಕೆಲವು ಮಕ್ಕಳು ತಮ್ಮನ್ನ ತಾವು ಬಹಳ ಉತ್ತಮ ಅನ್ಕೊಂಡ್ಬಿಡ್ತಾರೆ, ಆದರೆ ಬಾಬಾ ಅಂತಾರೆ ಬಹಳ ಶ್ರಮ, ಮಾಯೆ ಬಹಳಷ್ಟು ವಿಘ್ನವನ್ನ ಹಾಕತ್ತೆ. ಅಚ್ಚಾ,
मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते। धारणेಗೋಸ್ಕರ मुख्य सार ಮೊದಲನೇದು, अपने इस रुद्र यज्ञ का बहुत बहुत रिकॉर्ड रखना। यज्ञ का वातावरण बहुत शुद्ध पावन बनाने में सहयोगी बनना, इसकी प्यार से संभाल करना है। ತಾವು ಈ ರುದ್ರಜ್ಞಾನ ಯಜ್ಞದ ಬಹಳಷ್ಟು ಗೌರವವನ್ನು ಇಡಿ. ಯಜ್ಞದ ವಾತಾವರಣವನ್ನ ಬಹಳ ಶುದ್ಧ ಪವರ್ಫುಲ್ ಆಗಿ ಮಾಡೋದಕ್ಕೆ ಸಹಯೋಗಿಗಳಾಗಿ ಇದರನ್ನ ಬಹಳ ಪ್ರೀತಿಯಿಂದ ಸಂಪಾಲನೆ ಮಾಡಿ. ಎರಡನೇದು, अपने पास कुछ भी छुपाकर नहीं रखना, दिल साफ हो तो मुराद आसे. ನಿಮ್ಮ ಹತ್ರ ಏನು ಬಚ್ಚಿಟ್ಕೋಬೇಡಿ. ಹೃದಯ ಶುದ್ಧವಾಗಿದ್ದಾಗ ಭಗವಂತನೇ ಅದರಲ್ಲಿ ನಿವಾಸ ಮಾಡ್ತಾನೆ. इस यज्ञ के कौड़ी कौड़ी अमूल्य है, इसलिए एक कौड़ी भी व्यर्थ नहीं गवानी, इसकी वृद्धि में सहयोग दे. ಈ ಯಜ್ಞದ ಗವ್ಯನೂ ಅಮೂಲ್ಯ ಆಗಿದೆ, ಅದಕ್ಕೆ ಇದು ಗವ್ಯೆಯನ್ನು ವ್ಯರ್ಥ ಮಾಡಬೇಡಿ, ಇದರ ಒಂದು ವೃದ್ಧಿಗೆ ಸಹಯೋಗವನ್ನು ನೀಡಿ. वरदान, तीनों कालों को सामने रख हर कार्य में सफल होने वाले सदा विजयी भव. ಮೂರು ಕಾಲಗಳನ್ನು ಮುಂದೆ ಇಟ್ಕೊಂಡು ಪ್ರತಿ ಕಾರ್ಯದಲ್ಲಿ ಸಫಲತೆಯನ್ನು ಪಡೆಯುವಂಥವರು ಸದಾ ವಿಜಯी भव. लौकिक रीति में भी जो समझदार होते वो आगे पीछे सोच समझकर फिर कदम उठाते. ಲೌಕಿಕದಲ್ಲೂ ಸಹ ಯಾರು ಬುದ್ಧಿವಂತರು ಇರ್ತಾರೆ ಅವರು ಹಿಂದೆ ಮುಂದೆ ಯೋಚನೆ ಮಾಡಿ ಪ್ರತಿಯೊಂದು ಹೆಜ್ಜೆಯನ್ನು ತೆಗಿತಾರೆ. ऐसे यहाँ भी आप बच्चे जब कोई कार्य करते हो तो पहले तीनों कालों को सामने रख फिर करो. ಅದೇ ರೀತಿ ತಾವು ಸಹ ಇಲ್ಲಿ ಮಕ್ಕಳು ಏನೇ ಕಾರ್ಯವನ್ನು ಮಾಡಿದಾಗ ಮೊದಲು ಮೂರು ಕಾಲವನ್ನು ಮುಂದೆ ಇಟ್ಕೊಂಡು ಮಾಡಿ. सिर्फ वर्तमान को नहीं देखो, बेहद की समझ धारण करो. ವರ್ತಮಾನವನ್ನೇ ನೋಡಬೇಡಿ, ಅನಂತವಾದ ತಿಳುವಳಿಕೆಯನ್ನು ಧಾರಣೆ ಮಾಡಿ. और विजयपन के निश्चय के आधार पर व त्रिकालदर्शीपन के आधार पर हर कर्म करो व हर बोल बोलो, तब कहेंगे अलौकिक व असाधारण. ಅನಂತವಾದ ತಿಳುವಳಿಕೆಯನ್ನು ಧಾರಣೆ ಮಾಡಿ ವಿಜಯಿಗಳಾಗಿ ನಿಶ್ಚಯದ ಆಧಾರದ ಮೇಲೆ ತ್ರಿಕಾಲದರ್ಶಿಯ ಆಧಾರದ ಮೇಲೆ ಪ್ರತಿಯೊಂದು ಕರ್ಮವನ್ನು ಮಾಡಿ, ಪ್ರತಿಯೊಂದು ಮಾತನ್ನು ಮಾತಾಡಿ, ಆಗ ಅಲೌಕಿಕ ಮತ್ತು ಅಸಾಧಾರಣ ಆಗಿರ್ತೀರ. ಸ್ಲೋಗನ್ ಆಗಿದೆ, ಹದಕ್ಕೆ ಕಿನಾರೋ ಕೋ ಚೋಡ್ ಏಕ್ ಬಾಬಾ ಕೋ ಸಹಾರಾ ಬನಾ ಲೋ ತೋ ಪಾರ್ ಹೋ ಜಾಯ್. ಹದ್ದಿನ ಆಶ್ರಯಗಳನ್ನು ಬಿಟ್ಟು ಒಬ್ಬ ತಂದೆಯನ್ನು ಆಧಾರವಾಗಿ ಪಡ್ಕೊಳ್ಳಿ, ಆಗ ಪಾರಾಗ್ತೀರಾ. ಅವ್ಯಕ್ತ ಇಶಾರೆ, निश्चय के फाउंडेशन को मजबूत कर सदा निर्भय और निश्चिंत रहो. ನಿಶ್ಚಯದ ಫೌಂಡೇಶನ್ ಅನ್ನು ಗಟ್ಟಿ ಮಾಡಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. कई बच्चे समझते मैं स्वयं तो जानता हूँ मैं ठीक हूँ, दूसरे नहीं जानते वह दूसरे नहीं पहचानते, आखिर वो पहचान लेंगे वह आगे चलकर देखना क्या होता. ಕೆಲವು ಮಕ್ಕಳು ಅನ್ಕೊಂತಾರೆ ನನಗಂತೂ ಗೊತ್ತಿದೆ ನಾನು ಸರಿ ಇದ್ದೀನಿ, ಇತರರು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ, ಇತರರು ಅರ್ಥ ಮಾಡ್ಕೊಂಡಿಲ್ಲ, ಆದರೆ ಮುಂದೆ ಹೋಗಿ ಅವರು ಸಹ ನೋಡ್ತಾರೆ ಏನಾಗತ್ತೆ. ये भी ज्ञान स्वरूप याद स्वरूप आत्मा के लिए स्वयं को धोखा देने वाली अलवेलेपन की मीठी निद्रा है. ಇದು ಸಹ ಜ್ಞಾನ ಸ್ವರೂಪ ನೆನಪಿನ ಸ್ವರೂಪ ಆತ್ಮಕ್ಕೋಸ್ಕರ ಸ್ವಯಂ ಅನ್ನ ಮೋಸ ಮಾಡೋಕ್ಕೋಸ್ಕರ ಆಲಸ್ಯದ ಮಧುರವಾದ ನಿದ್ದೆಯಾಗಿದೆ. जिन बच्चों के निश्चय का फाउंडेशन मजबूत है वो कभी छिप नहीं सकते, वे सदा निर्भय और निश्चिंत रहते हैं. ಯಾವ ಮಕ್ಕಳ ನಿಶ್ಚಯದ ಫೌಂಡೇಶನ್ ಗಟ್ಟಿ ಇರುತ್ತೆ ಅವರೆಂದೂ ಬಚ್ಚಿಟ್ಕೊಳಕ್ಕೆ ಸಾಧ್ಯ ಇಲ್ಲ, ಅವರು ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿ ಇರ್ತಾರೆ. ಓಂ ಶಾಂತಿ.